ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅನೇಕ ಪ್ರಮುಖ ವಿಷಯಗಳಿದ್ದಾವೆ. ಒಂದೆಡೆ ಮಂಡ್ಯದಲ್ಲಿ ಖಾಕಿ ಕಾಸಿಗೆ ಒಂದು ಮಗು ಬಲಿಯಾಗಿದ್ರೆ ರಾಜ್ಯದಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ಕೂಡ ತೀವ್ರವಾಗಿ ಹೆಚ್ಚಳವಾಗ್ತಾ ಇದೆ. ಇನ್ನು ಮೊದಲ ಸುದ್ದಿ ಏನು ಅಂತ ಇವತ್ತಿನ ರಾಜ್ಯದ ಮೊದಲ ಸುದ್ದಿ ಏನು ಅಂತ ನೋಡೋದಾದ್ರೆ ಖಾಕಿ ಕಾಸಿನ ಆಸೆಗೆ ಒಂದು ಮಗು ಬಲಿಯಾಗಿದೆ. ದುಡ್ಡಿನ ಆಸೆಗೆ ಒಂದು ಮಗುವನ್ನ ಪೊಲೀಸ್ ಅಧಿಕಾರಿಗಳು ಬಲಿಗೆ ಪಡೆದುಕೊಂಡ್ರು. ಅದಾದ ನಂತರ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋದಕ್ಕೆ ಅಂತ ಪ್ರಯತ್ನ ಕೂಡ ಮಾಡಿದ್ರು. ಮತ್ತೊಂದೆಡೆ ಸಾರ್ವಜನಿಕರ ಕೆಂಗಣ್ಣಿಗೂ ಕೂಡ ಗುರಿಯಾಗಬೇಕಾಗಿ ಬಂತು. 3 ಜನ ಅಧಿಕಾರಿಗಳು ಇವತ್ತು ಸಸ್ಪೆಂಡ್ ಕೂಡ ಆಗಿದ್ದಾರೆ. ಅದಕ್ಕೂ ಸಂಬಂಧಪಟ್ಟಂತೆ ಮೊದಲ ಸುದ್ದಿ ಇದೆ. ಇನ್ನು ಎರಡನೇ ಸುದ್ದಿ ಏನು ಅಂತ ನೋಡೋದಾದ್ರೆ ಇಡೀ ರಾಜ್ಯದಾದ್ಯಂತ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಅಪಾರ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿ ನಷ್ಟ ಉಂಟಾಗ್ತಾ ಇದ್ರೆ ಮತ್ತೊಂದೆಡೆ ಅನೇಕರು ತಮ್ಮ ಜೀವ ಕೂಡ ಕಳೆದುಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಸ್ಥಿತಿಗತಿ ಯಾವ ರೀತಿಯಾಗಿದೆ ಇವತ್ತು ಮಳೆಗೆ ಸಂಬಂಧಪಟ್ಟಂತೆ ಅದನ್ನು ಕೂಡ ನೋಡ್ತಾ ಹೋಗೋಣ ಎರಡನೇ ಸುದ್ದಿಯಲ್ಲಿ. ಇನ್ನು ಮೂರನೇ ಸುದ್ದಿ ಏನು ಅಂತ ನೋಡೋದಾದ್ರೆ 4 ವರ್ಷಗಳ ನಂತರ ಕೊರೋನಾ ಮತ್ತೆ ವಕ್ಕರಿಸಿದೆ. ಇಡೀ ರಾಜ್ಯದ ಜನತೆ ಮಾತ್ರವಲ್ಲದೆ ಇಡೀ ದೇಶದ ಜನತೆ ಇವತ್ತು ಭೀತಿಯಲ್ಲಿದೆ. ಒಂದೆಡೆ ವ್ಯಾಪಾರಿಗಳು ಮತ್ತೆ ಇನ್ನೇನಾದರೂ ಲಾಕ್ಡೌನ್ ಬೀಳುತ್ತಾ ಅನ್ನುವಂತಹ ಒಂದು ಭೀತಿಯಲ್ಲಿ ಇದ್ರೆ ಮತ್ತೊಂದೆಡೆ ಈ ಕೊರೋನಾ ಏನಾದರೂ ವೇರಿಯಂಟಾ ಅನ್ನುವಂತಹ ಒಂದು ಭೀತಿ ಎಲ್ಲರನ್ನ ಆವರಿಸ್ತಾ ಇದೆ. ಇನ್ನು ಮತ್ತೊಂದೆಡೆ 4ನೇ ಸುದ್ದಿ ಗ್ಯಾರಂಟಿ ಗದ್ದಲ ಈಗ ರಾಜ್ಯದಲ್ಲಿ ಆರಂಭ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕಟಕಟೆ ಮೆಟ್ಟಿಲನ್ನ ಏರಿದೆ. ಅದೇ ರೀತಿಯಾಗಿ ಬಿಜೆಪಿ ಸುಳ್ಳು ಪ್ರಚಾರವನ್ನ ಮಾಡ್ತಾ ಇದೆ ಅನ್ನುವಂತಹ ಒಂದು ಆರೋಪ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲು ಮಾಡಿದೆ. ಇನ್ನು 5ನೇ ಸುದ್ದಿ ಅನ್ನಭಾಗ್ಯಕ್ಕೂ ಕೂಡ ಕನ್ನ ಬೀಳ್ತಾ ಇರುವಂಥದ್ದು. ಬಡವರ ಹೊಟ್ಟೆ ತುಂಬಲಿ ಅಂತ ಯಾವ ಅನ್ನಭಾಗ್ಯವನ್ನ ಜಾರಿ ಮಾಡಲಾಗಿತ್ತು ಅದರ ಅನ್ನಕ್ಕೆ ಯಾರು ಉಳ್ಳವರಿದ್ದಾರೆ ಅವರು ಕನ್ನ ಹಾಕ್ತಾ ಇದ್ದಾರೆ. ಇದಕ್ಕೆ ಪ್ರತಿ ಬಾರಿ ಈ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬಂದರೂ ಕೂಡ ಕಡಿವಾಣ ಹಾಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಲ್ಲ ಸುದ್ದಿಗಳನ್ನು ವಿಸ್ತೃತವಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಮ್ಮ ಪ್ರತಿನಿಧಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ. ಇನ್ನು ಮೊದಲ ಸುದ್ದಿ ಏನು ಅಂತ ನೋಡೋದಾದ್ರೆ ಇಡೀ ರಾಜ್ಯ ಇವತ್ತು ಮಂಡ್ಯದ ಸುದ್ದಿಯನ್ನ ನೋಡಿ ಕಂಬನಿ ಹಿಡಿತು. ಪೊಲೀಸ್ ಅಧಿಕಾರಿಗಳೇನಿದ್ದಾರೆ ಇವರ ದೌರ್ಜನ್ಯ, ಪೊಲೀಸ್ ಅಧಿಕಾರಿಗಳ ಹಣದ ದಾಹ, ಇದಕ್ಕೆ ಎಲ್ಲಿವರೆಗೆ ಅಮಾಯಕರ ಬಲಿ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎದುರಾಗ್ತಾ ಇದೆ. ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಒಂದು ಮಗು ಬಲಿಯಾಯಿತು. ಇಡೀ ರಾಜ್ಯ ಇದಕ್ಕೆ ಇವತ್ತು ಮಮ್ಮಲ ಮರೆತು ಕಣ್ಣೀರಿಡ್ತು. ತಂದೆ ತಾಯಿಯ ಕಣ್ಣೆದುರು ಒಂದು ಮಗು ಪ್ರಾಣ ಬಿಟ್ಟಿದೆ. 3 ವರ್ಷದ ಮಗು, 3 ವರ್ಷದ ಕಂದಮ್ಮ ಇವತ್ತು ಪ್ರಾಣ ಬಿಟ್ಟಿದೆ. ಮಂಡ್ಯದಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ಇಡೀ ರಾಜ್ಯವನ್ನ ಇವತ್ತು ಕಂಬನಿಯಲ್ಲಿ ಮುಳುಗುವಂತೆ ಮಾಡಿದೆ. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಒಂದು ಬೈಕ್ನಲ್ಲಿ ದಂಪತಿಯೊಬ್ಬರು ಹೋಗ್ತಾ ಇದ್ರು. 3 ವರ್ಷದ ಕಂದಮ್ಮ ಇತ್ತು. ಎದುರಿಗೆ ಬಂದಂತಹ ಯಮರಾಯನಂತೆ ಇದ್ದಂತಹ ಪೊಲೀಸ್ ಅಧಿಕಾರಿ ಮಗುವನ್ನ ಬಲಿ ಪಡೆದಿದ್ದಾನೆ. ಹೆಲ್ಮೆಟ್ ತಪಾಸಣೆ ಮಾಡುವಂತಹ ಸಂದರ್ಭದಲ್ಲಿ ಬೈಕ್ ಅಡ್ಡಗಟ್ಟಿದ್ದಾನೆ. ಪೊಲೀಸರು ಬೈಕ್ ಅಡ್ಡಗಟ್ಟಿ ನೋಡ್ತಾ ಇದ್ದಂತೆ ಅಲ್ಲೊಂದು ಅಪಘಾತ ಆಗೋಯಿತು. ಈ ಒಂದು ಘಟನೆಯಲ್ಲಿ ಮಗು ಸಾವನ್ನಪ್ಪಿದೆ. ಬೈಕ್ ಬಿದ್ದ ಪರಿಣಾಮ ಮೃತರಿಕ್ಷಾ 3 ವರ್ಷ ವಯಸ್ಸು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮಡಲಲ್ಲಿ ಮಗುವನ್ನ ಇಟ್ಕೊಂಡು ತಂದೆ ತಾಯಿಯ ಗೋಳಾಟ ಹೇಳ ತೀರದು. ಏನ್ರಿ ಮಾಡಿದ್ ನಾವು ತಪ್ಪು? ನಮ್ಮ ತಪ್ಪೇನು? ಯಾವ ವ್ಯವಸ್ಥೆಗೆ ನಾವು ನಿರಂತರವಾಗಿ ಟ್ಯಾಕ್ಸ್ ಕಟ್ತೀವಿ, ನಮಗೊಂದು ಒಳ್ಳೆ ಬದುಕು ಸಿಗಲಿ, ನಮ್ಮ ಮಕ್ಕಳಿಗೆ ಒಂದು ಭವಿಷ್ಯ ಸಿಗಲಿ ಅಂತ ಯಾವ ಪೊಲೀಸ್ ಅಧಿಕಾರಿಗಳ ಮೇಲೆ ನಾವು ನಂಬಿಕೆ ಇಡ್ತೀವಿ, ಯಾವ ಪೊಲೀಸ್ ಅಧಿಕಾರಿಗಳಿಗೆ ನಮ್ಮ ಟ್ಯಾಕ್ಸ್ನಲ್ಲಿ ಸ್ಯಾಲರಿ ಸಿಗುತ್ತೆ, ಅವರ ಒಂದು ಎಡವಟ್ಟಿಗೆ ನಮ್ಮ ಮಗು, ನಮ್ಮ ಭವಿಷ್ಯ ಬಲಿಯಾಗಿ ಹೋಯ್ತಲ್ಲ. ನಾವು ಯಾರ ಬಳಿ ನಮ್ಮ ನೋವನ್ನು ತೋಡ್ಕೊಳ್ಬೇಕು ಅಂತ ಆ ತಂದೆ ತಾಯಿಯ ಗೋಳು ಯಾರಿಂದಲೂ ಕೂಡ ನೋಡೋದಕ್ಕಾಗ್ತಿರ್ಲಿಲ್ಲ. ಇನ್ನು ಯಾವಾಗ ಸಾರ್ವಜನಿಕರ ಆಕ್ರೋಶ ಭುಗಿಲೇಳ್ತು, ಪೊಲೀಸ್ ಅಧಿಕಾರಿಗಳು ಅಲ್ಲಿಂದ ಕಳ್ಳರ ರೀತಿಯಲ್ಲಿ ಕಾಲ್ಕಿತ್ರು, ಓಡೋಡಿ ಪರಾರಿಯಾದ್ರು. ಸಾರ್ವಜನಿಕರ ಆಕ್ರೋಶ ತೀವ್ರವಾಗಿ ಇವತ್ತು ಭುಗಿಲೇಳ್ತು. 3 ಪೊಲೀಸರನ್ನ ಅಮಾನತು ಮಾಡಿ ಸರ್ಕಾರ ಆದೇಶ ಹೊರಡಿಸಿತು. ASI ಜಯರಾಮ್, ನಾಗರಾಜ್, ಗುರುದೇವ್ ಸಸ್ಪೆಂಡ್ ಆಗಿದ್ದಾರೆ. SP ಮಲ್ಲಿಕಾರ್ಜುನ್ ಬಾಲದಂಡಿ ಅವರು 3 ಜನರನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ರು. ಆದರೆ ಯಾವ ಮಗುವನ್ನು ಕಳೆದುಕೊಂಡ್ರು ಆ ತಂದೆ ತಾಯಿ, ಆ ಮಗುವನ್ನು ವಾಪಸ್ ಮರಳಿಸೋದಕ್ಕೆ ಸಾಧ್ಯನಾ? ಈ ರೀತಿಯಾದಂತಹ ಘಟನೆಗಳು ಮತ್ತೆ ಮತ್ತೆ ಬೆಳಕಿಗೆ ಬರುತ್ತೆ. ಯಾಕ್ರಿ ನಮ್ಮ ವ್ಯವಸ್ಥೆಯನ್ನು ನಾವು ಬದಲಾವಣೆ ಮಾಡೋದಕ್ಕಾಗಲ್ಲ? ಯಾಕ್ರಿ ನಮ್ಮ ವ್ಯವಸ್ಥೆಯನ್ನು ನಾವು ಈ ಭ್ರಷ್ಟಾಚಾರದಲ್ಲಿ ಕ್ವಿಕ್ ಆಗಿ ಆಗ್ಬಿಡುತ್ತಲ್ಲ, 1000 ರೂಪಾಯಿನೋ 2000 ರೂಪಾಯಿನೋ ದುಡ್ಡು ಕೊಟ್ಟಾಕ್ಷಣ ಕೆಲಸ ಆಗಿ ಹೋಗುತ್ತೆ. ಅದು
ಸರ್ಕಾರದ ಕೆಲಸ, ದೇವರ ಕೆಲಸ ಅಂತ ಯಾಕೆ ಇವರು ಮಾಡೋದಿಲ್ಲ ಅನ್ನುವಂತಹ ಪ್ರಶ್ನೆ ಮತ್ತೆ ಮತ್ತೆ ಎದುರಾಗುತ್ತೆ. ಸಾರ್ವಜನಿಕರಿಗೆ ಆಗ್ತಾ ಇರುವಂತಹ ಈ ತೊಂದರೆಗಳೇನಿದೆ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದು ಯಾವಾಗ ಅನ್ನುವಂತಹ ಪ್ರಶ್ನೆ ಇನ್ನೂ ಪ್ರಶ್ನಾರ್ಥಕವಾಗಿಯೇ ಉಳಿದುಕೊಂಡಿದೆ. ಯಾಕಂದರೆ ಇದೆಲ್ಲದಕ್ಕೂ ಇಲ್ಲೇ ಫುಲ್ ಸ್ಟಾಪ್ ಬೀಳೋದಿಲ್ಲ, ಇದೆಲ್ಲರಿಗೂ ಒಂದು ಪಾಠ ಆಗೋದಿಲ್ಲ. ಯಾಕಂದರೆ 3 ಜನರನ್ನೇನೋ ಸಸ್ಪೆಂಡ್ ಮಾಡಿದ್ರು. ಇಂಥವರ ವಿರುದ್ಧ ಒಂದು ಮಗುವನ್ನು ಬಲಿ ಪಡೆದಂತಹ ಕೊಲೆಯ ಒಂದು ಆರೋಪ ಕೂಡ ಇವ್ರ ಮೇಲೆ ದಾಖಲಾಗಬೇಕು. ಹಾಗಾದಾಗ ಮಾತ್ರ ಇಂತಹ ಅಧಿಕಾರಿಗಳಿಗೆ ತಕ್ಕ ಶಾಸ್ತಿ ಮಾಡೋದಕ್ಕೆ ಸಾಧ್ಯ, ತಕ್ಕ ಪಾಠ ಕಲಿಸೋದಕ್ಕೆ ಸಾಧ್ಯ. ಯಾಕಂದರೆ ಸಾರ್ವಜನಿಕರಲ್ಲಿ ಇವತ್ತು ಮನೆ ಮಾಡಿದಂತಹ ಆಕ್ರೋಶ ಅಂತಿಂತಹ ಆಕ್ರೋಶ ಅಲ್ಲ. 3 ವರ್ಷದ ಕಂದಮ್ಮ ಏನು ಗೊತ್ತು ಅದಕ್ಕೆ? ಈ ಪೊಲೀಸ್ ವ್ಯವಸ್ಥೆ, ಈ ಸರ್ಕಾರ, ಇಲ್ಲಿ ಇರುವಂತಹ ಕಾನೂನು, ಇದು ಯಾವುದರ ಪರಿವೇ ಇಲ್ಲದಂತಹ ಒಂದು ಮಗು ತನ್ನ ಉಸಿರು ಚೆಲ್ಲಿದೆ. ಹೆತ್ತವರು ಯಾವ ಮಗುವಿಗಾಗಿ ಕನಸನ್ನು ಕಟ್ಕೊಂಡಿದ್ರು, ಯಾವ ಮಗುವಿಗಾಗಿ ತಮ್ಮ ಇಡೀ ಜೀವನವನ್ನು ಸವಿಸ್ತಾ ಇದ್ರು, ರಾತ್ರಿ ಹಗಲೆನ್ನದೆ ಬೆವರು ರಕ್ತ ಹರಿಸಿ ದುಡಿತಾ ಇದ್ರು, ಅದೇ ಮಗುವನ್ನು ಕಳೆದುಕೊಂಡ್ರು. ತಮ್ಮ ಭವಿಷ್ಯವೇ ಕಳೆದು ಹೋಯಿತು ಅನ್ನುವಷ್ಟು ನೋವು ಅವರನ್ನು ಇವತ್ತು ಕಾಡ್ತಾ ಇದೆ. ಆ ನೋವಿಗೆ ಮುಲಾಮ್ ಹಚ್ಚೋದಕ್ಕೆ ಸಾಧ್ಯನಾ? ಈ ಪ್ರಶ್ನೆ ನಿಜವಾಗ್ಲೂ ಎಲ್ರಿಗೂ ಕೂಡ ಕಾಡ್ತಾ ಇದೆ ಇವತ್ತು. ಪಾಪಗೆ ನಾಯಿ ಕಚ್ಚೈತೆ ಅಂತ ನಾನು ಮಧುರಿಂದ ಬರ್ತಾ ಇದ್ದೋಣ. ಫುಲ್ಲು ಟೈಮ್ ಈಗ ಬ್ಯಾಂಡೇಜ್ ಹಾಕಿದ್ರಣ. ಸರಣ ಚಂದ್ರ ಹತ್ರ ಗಾಡಿ ಅಡ್ಡ ಹಾಕಿದ್ದಾರೆ. ಗಾಡಿ ಅಡ್ಡ ಹಾಕಿದ್ಮೇಲೆ ಈಗ ಹಾಸ್ಪಿಟಲ್ಗೆ ಇದ್ದಾರೆ. ಅವರು ಮೂವ್ ಮಾಡೋಕ್ಕೆ ಬಿಟ್ಟಿಲ್ಲ. ಮೂವ್ ಮಾಡಿದ್ಮೇಲೆ ಇವ್ರು ಏನು ಮಾಡ್ತಾರೆ, ಅರ್ಜೆಂಟ್ ಹೋಗ್ಲೇಬೇಕು ಅಂತ ಗಾಡಿ ಮೂವ್ ಮಾಡಿದ್ದಾರೆ. ಗಾಡಿ ಮೂವ್ ಮಾಡೋದು ಸ್ಕಿಡ್ ಆಗಿದೆ. ಅವ್ರು ಏನು ಮಾಡಿದ್ದಾರೆ, ಟೆಂಪೋದವರು ಇವರು ಗಾಡಿ ಅಡ್ಡ ಹಾಕಿದ್ದಾರೆ. ಹಿಂಗೆ ಇವರು ಗಾಡಿ ಹಿಂಗೆ ಅಡ್ಡ ಹಾಕಿದ್ಮೇಲೆ ಏನು ಮಾಡಿದ್ದಾರೆ, ಇನ್ನು ಗಾಡಿ ನಿಲ್ಸ್ಕೋಗಿ ಸ್ಕಿಡ್ ಆಗಿದ್ದಾನೆ. ಗಾಡಿ ನಿಲ್ಸ್ಕೋಗಿ ಸ್ಕಿಡ್ ಆಗಿದ್ದಾನೆ. ಬೇರೆ ಗಾಡಿ ಬಂದಿದೆ, ಗಾಡಿ ಬಂದ ನಡೆದಿದೆ. ನನ್ನ ಮಗಳಕ್ಕೆ ತಿನ್ನಕ್ಕೆ ಇವರೇ ಕಾರಣ ಸ್ವಾಮಿ. ಏನು ಸ್ವಾಮಿ ಓನ್ಲಿ ಬ್ಯಾಂಡೇಜ್ ಕಣ್ಸ ಸ್ವಾಮಿ. ಇವ್ರು ದುಡ್ಡು ಏನು ತಿನ್ಕೋಗ್ತಿದ್ದ ಸ್ವಾಮಿ? ಯಾರು ದುಡ್ಡು ಕಟ್ದಾಗ ಸ್ವಾಮಿ ಇವ್ರಿಗೆ? ನನ್ನ ಮಗಳು ಪರಿಹಾರ ಕೊಡ್ತಾರಂತೆ. ನಾನು 10 ಲಕ್ಷ ಕೊಡ್ತೀನಿ ಸ್ವಾಮಿ, ನಾನು 10 ಲಕ್ಷ ಕೊಡ್ತೀನಿ ಪರಿಹಾರ. ನನ್ನ ಸಂಪಾದನೆಗೆ ನನ್ನ ಮಗಳು ಪರಿಹಾರ ನ್ಯಾಯ ಕೊಡ್ತೀರಾ? ನನ್ನ ಮಗಳು ನ್ಯಾಯ ಕೊಡ್ತೀರಾ? ನನ್ನ ಮಗಳು ಜೀವ ಕೊಡಿ ಸ್ವಾಮಿ, ಸಾಕಷ್ಟೇ. ನನ್ನ ಮಗಳು ಜೀವ ಕೊಡಿ ಸ್ವಾಮಿ. ಬೈಕಲ್ಲಿ ಪಾಪು ಕರ್ಕೊಂಡು ಬರ್ತಾ ಇದೆ ಮದ್ದೂರು ಹಾಸ್ಪಿಟ್ಲಿಂದ ಮಂಡ್ಯ ಹಾಸ್ಪಿಟ್ಲಿಗೆ. ಈ ಸ್ವರ್ಣ ಸಂದ್ರ ಅಂತ ಪೊಲೀಸ್ನವ್ರು ತಡೆದ್ರು. ಸರ್ ಪಾಪು ಹಿಂಗೆ ನಾಯಿ ಕಚ್ಬಿಟ್ಟೈತೆ, ಹಿಂಗೆ ಬಿಡಿ ಸರ್ ಅಂತಂದರು. ಒಬ್ಬರು ಪೊಲೀಸರು ಬಿಟ್ಟರು, ಇನ್ನೊಬ್ರು ಯಾರೋ ಕಾರಣ ಹಿಂಗೆ ತಿರ್ಗಿ ಅಷ್ಟರ ಮುಂದಕ್ಕೆ ಕೈ ಅಡ್ಡ ಹಾಕಿದ್ರು. ಅಡ್ಡ ಹಾಕ್ತಿಡ್ಕೆ ನಾನು ಏನು ಮಾಡಿದೆ, ಸರ್ ಇಲ್ಲ ಹೋಗ್ಬೇಕು ಅಂತಂದರು. ಇನ್ನು ಪಕ್ಕದಲ್ಲಿ ಟೆಂಪೋ ಬರ್ತಾಯಿತ್ತು. ಟೆಂಪೋ ಬಂದದ್ದು ಏನಾಯಿತು ಅಂತ ತಮ್ಮನ ಹೆಡ್ತಿನೋ ಪಾಪುನೋ ಸ್ವಲ್ಪ ರೈಟ್ ಸೈಡ್ಗದಂಗೆ ಬಿದ್ದರು, ನಾನು ಸ್ವಲ್ಪ ಲೆಫ್ಟ್ ಸೈಡ್ಗದಂಗೆ ಬಿದ್ದೆ. ಹಂಗೆ ತಲೆ ಮೇಲೆ ಕ್ಯಾಂಟ್ರ್ ಹೊತ್ಬಿಡ್ತು ಪಾಪು ತಲೆ ಮೇಲೆ. ಈ ಪೊಲೀಸ್ನವ್ರು ಇಲ್ಲದೆ ಹೋಗಿದ್ರೆ ನಮ್ಮ ಪಡಕ್ಕೆ ನಾವು ಹೋಗ್ತಿದ್ದೋ ಏನೂ ಆಗ್ತಿರ್ಲಿಲ್ಲ. ಪೊಲೀಸರು ಅಡ್ಡ ಹಾಕೋದಕ್ಕೆ ಕಾರಣ ಸರ್ ಇದೆಲ್ಲ. ಗಾಡಿ ಒಬ್ಬರು ಗಾಡಿನ ಟಚ್ ಮಾಡಿದ್ರು, ಇನ್ನೊಬ್ಬರು ಹೋಗಪ್ಪ ಪಾಪ ಅಂದ್ರೆ ಹೋಗಪ್ಪ ಅಂತಂದ್ರು. ಒಬ್ರು ಹಿಡ್ಕೊಂಡು ಹಿಂಗೆ ಟಚ್ ಮಾಡಿದ್ರು ಗಾಡಿನ. ಅವ್ರು ಯಾರು ಒಂದು ಸರಿ ನಮ್ಗೆ ನೋಡಿಲ್ಲ. ಅವ್ರು ಪೊಲೀಸರೇನು ಅಡ್ಡ ಹಾಕಿಲ್ಲ ಅಂದರೆ ಪಾಪುಗೆ ಏನೂ ಆಗ್ತಿರಲಿಲ್ಲ, ನಮಗೂ ಏನೂ ಆಗ್ತಿರಲಿಲ್ಲ. ಮಂಡ್ಯ ಟ್ರಾಫಿಕ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸಂಚಾರ ನಿಯಮಗಳನ್ನು ಮತ್ತು ಸಂಚಾರ ಸೇಫ್ಟಿ ಮೆಜರ್ಸನ್ನು ಯಾರು ತೆಗೆದುಕೊಡ್ತಾ ಇಲ್ಲ ಅಂಥ ವಾಹನಗಳನ್ನು ಚೆಕ್ ಮಾಡ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ಮದ್ದೂರು ತಾಲೂಕಿನಿಂದ ಒಂದು ಮಗು ನಾಯಿ ಕಚ್ಚಿದೆ ಅಂತೇಳಿ ಅದನ್ನು ಆಸ್ಪತ್ರೆಗೆ ಅವರ ಪೋಷಕರು ತೆಗೆದುಕೊಂಡು ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಸಿಬ್ಬಂದಿಯವರು ಆ ವಾಹನವನ್ನು ತಡೆದು ಚೆಕ್ ಮಾಡ್ತಾ ಇರುವಾಗ ಆ ಪೋಷಕರು ಇದು ಮಗುವಿಗೆ ನಾವು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡ ಮೇಲೆ ನಮ್ಮ ಸಿಬ್ಬಂದಿಗಳು ಆ ವೆಹಿಕಲನ್ನು ಬಿಟ್ಟು ಕಳಿಸುವ ಒಂದು ಸಂದರ್ಭದಲ್ಲಿ ಇನ್ನೊಂದು ವಾಹನ ಬಂದು ಆ ವಾಹನಕ್ಕೆ ಟಚ್ ಆಗಿದ್ದರಿಂದ ಆ ಮಗು ಏಕಾಏಕಿ ರಸ್ತೆ ಮೇಲೆ ಬಿದ್ದಿದೆ. ಆ ಒಂದು ಸಂದರ್ಭದಲ್ಲಿ ಹಿಂದಿನಿಂದ ಬರ್ತಾ ಇರೋ ಒಂದು ಲಾರಿ ಆ ಮಗುವಿನ ಮೇಲೆ ಹತ್ತಿದ್ರಿಂದ ಮಗುವಿಗೆ ತೀವ್ರತರವಾದ ಒಂದು ಗಾಯ ಆಗಿ ನಂತರ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಮಗು ಸಾವನ್ನಪ್ಪಿದೆ ಅಂತೇಳಿ ಡಾಕ್ಟರ್ಗಳು ದೃಢಪಡಿಸಿದ್ದಾರೆ. ಈ ಒಂದು ಘಟನೆಗೆ ನಾನು ಪೊಲೀಸ್ ಇಲಾಖೆ ವತಿಯಿಂದ ಆ ಒಂದು ಮಗು ಈ ಒಂದು ಘಟನೆಯಲ್ಲಿ ತೀರಿ ಹೋಗಿದ್ದಕ್ಕೆ ವಿಷಾದ ಕೋರುತ್ತಾ
ಏನು ನಮ್ಮ ಸಿಬ್ಬಂದಿಯವರು 3 ಜನ ಆ ಒಂದು ಸ್ಥಳದಲ್ಲಿ ವೆಹಿಕಲ್ಗಳನ್ನು ಚೆಕ್ ಮಾಡ್ತಾಯಿದ್ರು. ಆ 3 ಜನ ASIಗಳು ಅವರು ಸರಿಯಾದ ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ಈ ವಾಹನಗಳನ್ನು ತಪಾಸಣೆ ಮಾಡ್ತಾ ಇರುವುದು ಮೇಲ್ನೋಟಕ್ಕೆ ಕಂಡು ಬಂದಿದ್ದರಿಂದ 3 ಜನ ASIಗಳಾದ ASI ಜಯರಾಮ್, ASI ನಾಗರಾಜ ಮತ್ತು ASI ಗುರುದೇವ್ ಈ 3 ಜನ ಸಿಬ್ಬಂದಿಯವರನ್ನು ನಾನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಪಡಿಸಿದ್ದೀವಿ ಮತ್ತು ಅವರ ಮೇಲೆ ಇನ್ನೂ ಹೆಚ್ಚಿನ ಒಂದು ವಿಚಾರಣೆಯನ್ನು ನಾವು ಕೈಗೊಳ್ತೀವಿ. ಮತ್ತು ಏನು ಈ ಘಟನೆ ಆದ ನಂತರ ಮಗುವಿನ ಪೋಷಕರು ಮತ್ತು ಸೇರಿದಂತೆ ಹಲವಾರು ಜನ ಸ್ಥಳದಲ್ಲಿ ಸೇರಿಕೊಂಡು ಈ ಒಂದು ಮಿಮ್ಸ್ ಮುಂದಗಡೆನ ಒಂದು ಮುಖ್ಯ ರಸ್ತೆಯಲ್ಲಿ ಮಗುವಿನ ಶವವನ್ನು ಇಟ್ಟುಕೊಂಡು ಹಲವಾರು ಬೇಡಿಕೆಯನ್ನಿಟ್ಟು ಪ್ರತಿಭಟನೆ ಮಾಡ್ತಾಯಿದ್ರು. ಅವು ಎಲ್ಲರ ಜೊತೆ ನಾವು ಮಾತಾಡಿದ್ದೀವಿ. ಅವ್ರದ್ದು ಮುಖ್ಯ ಬೇಡಿಕೆ ಏನಾಗಿತ್ತು ಅಂತಂದರೆ, ಯಾರು ಸಿಬ್ಬಂದಿಗೆ ತಪ್ಪಿಸ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು ಸರ್ಕಾರದಿಂದ ಮಗುವಿಗೆ ಸಾಧ್ಯವಾದಷ್ಟು ಸಹಾಯಧನ ಕೊಡಬೇಕಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಾನು ಸ್ಥಳೀಯ ಜನಪ್ರತಿನಿಧಿಯವರ ಜೊತೆ ಮಾತನಾಡಿ ಅವರು ಸಹಿತ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನು ಒದಗಿಸುವ ಬಗ್ಗೆ ತಿಳಿಸಿರುತ್ತಾರೆ. ಮತ್ತು ಇನ್ನು ಮುಂದೆ ಸಹಿತ ಈ ರೀತಿ ಘಟನೆಗಳಾಗದಂತೆ ನಾವು ಸಹಿತ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಸೂಕ್ತ ನಿರ್ದೇಶನಗಳನ್ನು ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್ ದೊಡ್ಡಯ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಕುಮಾರ್, ಒಂದು ಮಗು ಇವತ್ತು ಬಲಿಯಾಯಿತು. ಇದಕ್ಕೆ ಇಡೀ ಮಂಡ್ಯ ಮಾತ್ರವಲ್ಲ, ಇಡೀ ಕರ್ನಾಟಕ ಇವತ್ತು ಕಂಬನಿ ಕೂಡ ಮಿಡಿತು. ಸಹಜವಾಗಿ ಎಲ್ಲರಲ್ಲಿ ಎದುರಾದಂತಹ ಪ್ರಶ್ನೆ, ನಾವು ದಂಡ ಕಟ್ಟಿದರೂ ಕೂಡ ಮಗುವನ್ನು ಇವತ್ತು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಯಾವ ಅಧಿಕಾರಿಗಳಿಗೆ ನಾವು ಸ್ಯಾಲ್ರಿ, ನಮ್ಮ ಒಂದು ಟ್ಯಾಕ್ಸ್ನಲ್ಲಿ ಸ್ಯಾಲ್ರಿ ಕೊಡ್ತೀವಿ, ಅವರು ಸರಿಯಾಗಿ ಕೆಲಸ ಮಾಡದೇ ಇದ್ದಿದ್ದಕ್ಕೆ ಅಮಾಯಕರು ಬಲಿಯಾಗ್ತಾರೆ. ಅಮಾಯಕರು ತುಂಬ ಪರದಾಡುವಂತಹ ಸಮಸ್ಯೆಗಳು ಕೂಡ ಆಗತ್ತೆ. ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಯಾವಾಗ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಸಾರ್ವಜನಿಕರಲ್ಲಿದೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈವರೆಗೆ ಆಗಿರುವಂತಹ ಬೆಳವಣಿಗೆಗಳು, ಕುಟುಂಬಸ್ಥರು ಏನು ಹೇಳ್ತಾರೆ, SP ಅವರು ಏನು ಹೇಳಿದ್ರು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್ ರಾಥೋಡ್, ಏನು ಇವತ್ತು ಮಂಡ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ಇಡೀ ರಾಜ್ಯವೇ ಕೂಡ ಕಂಬನಿಯನ್ನ ಮಿಡಿದಿರ್ತಕ್ಕಂಥದ್ದು. ಅಂದ್ರೆ ಬಾಳಿ ಬದುಕಬೇಕಾದಂತ 3.5 ವರ್ಷದ ಋತಿಕ್ಷಾ ಎಂಬ ಮದ್ದೂರ್ ತಾಲೂಕು ಗೊರವನಹಳ್ಳಿ ಗ್ರಾಮದ ಋತಿಕ್ಷಾ ಎಂಬ ಏನು ಮಗು, 3.5 ವರ್ಷದ ಮಗು ಇವತ್ತು ನಮ್ಮನ್ನ ಅಗಲಿರ್ತಕ್ಕಂಥದ್ದು. ಅಂದ್ರೆ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಸಂಚಾರಿ ಪೊಲೀಸರ ಬೇಜವಾಬ್ದಾರಿಗೆ ಈ ಒಂದು ಮಗುವನ್ನ ಕಳ್ಕೊಂಡು ಇವತ್ತು ಆ ಕುಟುಂಬ ಇವತ್ತು ಕಣ್ಣೀರಿನಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಂದ್ರೆ ಆ ಋತಿಕ್ಷಾಗೆ ಬೆಳಿಗ್ಗೆ 10:30 ಸುಮಾರಿಗೆ ಆ ಗ್ರಾಮದಲ್ಲಿ ಒಂದು ನಾಯಿ ಒಂದು ಕಚ್ಚಿರುತ್ತೆ. ಅದಕ್ಕೆ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ತಾಯಿ ಮತ್ತೆ ದೊಡ್ಡಪ್ಪನ ಜೊತೆ ಮದ್ದೂರಿನ ಸಾರ್ವಜನಿಕ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಜಸ್ಟ್ ಬ್ಯಾಂಡೇಜ್ ಅನ್ನ ಹಾಕಿರ್ತಾರೆ, ಅದಕ್ಕೆ ಚುಚ್ಚುಮದ್ದು ಕೂಡ ಕೊಡೋದಿಲ್ಲ. ಹಾಗಾಗಿ ಹೆಚ್ಚಿನ ಚಿಕಿತ್ಸೆಗೆ ಅಂತೇಳಿ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಬರ್ತಿದ್ದಂತ ಸಂದರ್ಭದಲ್ಲಿ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ಸಮೀಪದಲ್ಲಿ ಇರ್ತಕ್ಕಂಥ ಏನು ಮಂಡ್ಯ ನಗರದ ಸ್ವರ್ಣಸಂದ್ರ ಅಂತ ಏನಿದೆ, ಸ್ವರ್ಣಸಂದ್ರದಲ್ಲಿ ಸಂಚಾರದ ಒಂದು ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕಾದಂತ ಸಂಚಾರಿ ಠಾಣೆ ಪೊಲೀಸರು ವಾಹನವನ್ನ ತಪಾಸಣೆಯನ್ನ ಮಾಡ್ತಿರ್ತಾರೆ. ಅಂದ್ರೆ ಹೆಲ್ಮೆಟ್ ಧರಿಸದೇ ಇರೋರ ವಿರುದ್ಧವಾಗಿ, ಸೀಟ್ ಬೆಲ್ಟ್ ಹಾಕ್ತಾ ಇರ್ತಕ್ಕಂಥ ಚಾಲಕರ ವಿರುದ್ಧವಾಗಿ ದಂಡ ಪಾವತಿಸುವಂತ ಒಂದು ಕರ್ತವ್ಯದಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಏನು ಈ ಒಂದು ಮಗುವನ್ನ ಕರ್ಕೊಂಡು ಬರ್ತಿದ್ದಂತ ಪೋಷಕರ ಬೈಕ್ ಅನ್ನ ತಡೀತಾರೆ. ಆ ಸಂದರ್ಭದಲ್ಲಿ ಪೋಷಕರು ಕೂಡ ಪರಿಪರಿಯಾಗಿ ಕೇಳ್ಕೊಡ್ತಾರೆ, ನಮ್ಮ ಮಗುಗೆ ನಾಯಿ ಕಚ್ಚಿದೆ, ಹೀಗಾಗಿ ಚಿಕಿತ್ಸೆಯನ್ನ ಪಡ್ಕೊಳ್ಲಿಕ್ಕೆ ನಾವು ಮಿಮ್ಸ್ ಆಸ್ಪತ್ರೆಗೆ ಹೋಗ್ತಿದ್ದೀವಿ, ದಯವಿಟ್ಟು ಬಿಟ್ಕೊಡಿ ಸರ್ ಅಂತೇಳಿ. ಒಮ್ಮೆ ಅಲ್ಲಿದ್ದಂತ ಪೊಲೀಸರು ಬಿಡ್ತಾರೆ. ಮತ್ತೆ ಒಂದ್ ಸ್ವಲ್ಪ ದೂರದಲ್ಲಿ, ಅಣತಿ ದೂರದಲ್ಲೇ ಮತ್ತೊಬ್ಬ ಟ್ರಾಫಿಕ್ ನ ಪೇದೆ ಆ ವಾಹನವನ್ನ ತಡೆದಂತ ಸಂದರ್ಭದಲ್ಲಿ ಬಲಭಾಗಕ್ಕೆ ಅವರೇ ಹೇಳೋ ಪ್ರಕಾರವಾಗಿ ಏನು ಚಾಲಕ ಅವರ ಋತಿಕ್ಷಾ ಅವರ ದೊಡ್ಡಪ್ಪ ಏನು ವಾಹನವನ್ನ ಭಾಸ್ಕರ್ ಅಂತ ಹೇಳಿ ಚಾಲನೆಯನ್ನ ಮಾಡ್ತಿದ್ರು. ಅವ್ರು ಹೇಳೋ ಪ್ರಕಾರವಾಗಿ ಬಲಗಡೆಗಾದಂಗೆ ಮಗು ಮತ್ತೆ ತಾಯಿ ಬೀಳ್ತಾರೆ, ನಾನು ಎಡಗಡೆಗಾದಂಗೆ ಬೀಳ್ತೀನಿ. ಈ ಸಂದರ್ಭದಲ್ಲಿ ಹಿಂಭಾಗದಿಂದ ಬಂದಂತ ವಾಹನ ಆ ಮಗು ಮೇಲೆ ಹತ್ತಿ ಆ ಮಗು ಹಸುನಿಗಿದೆ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ಏನು ಸಂಚಾರಿ ಪೊಲೀಸರು ಈ ಒಂದು ಏನು ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳನ್ನ ಕೈಗೊಂಡು ಈ ಒಂದು ಸಂಚಾರ ತಪಾಸಣೆಯನ್ನ ಮಾಡಿದಿದ್ರೆ ಈ ರೀತಿಯ ಅನಾಹುತ ಸಂಭವಿಸ್ತಿರಲಿಲ್ಲ, ಇವತ್ತು ಈ ರೀತಿಯ ದುರ್ಘಟನೆ ಆಗ್ತಿರ್ಲಿಲ್ಲ. ಇಡೀ ರಾಜ್ಯ ಇವತ್ತು ಒಂದ್ ರೀತಿ ಕಂಬನಿ ಮಿಡಿಯೋದು ಒಂದೆಡೆ ಆದ್ರೆ ಆ ಕುಟುಂಬಸ್ಥರು ಮತ್ತೆ ಗ್ರಾಮಸ್ಥರ ಜೊತೆಗೆ ಸೇರಿ ಸ್ಥಳೀಯ ಜನರು ಕೂಡ ಇವತ್ತು ಜೊತೆಗೆ ನಿಂತು ಹೆದ್ದಾರಿ ತಡೆಯನ್ನ ಮಾಡೋದ್ರ ಮುಖಾಂತರವಾಗಿ ಏನು
ಪೊಲೀಸರ ದುರಾಡಳಿತ ಮತ್ತು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧವಾಗಿ ಆಕ್ರೋಶವನ್ನ ಹೊರಹಾಕಿದ್ರು. ಹೆದ್ದಾರಿಯನ್ನ ತಡೆದು ತಮ್ಮ ಆಕ್ರೋಶವನ್ನ ಪ್ರತಿಭಟನೆಯನ್ನ ಮಾಡೋದ್ರ ಮುಖಾಂತರವಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಪೊಲೀಸರು ಒಂದ್ ರೀತಿಯಲ್ಲಿ ಕುಟುಂಬಸ್ಥರು ಮತ್ತೆ ಪ್ರತಿಭಟನಾಕಾರರು ಮತ್ತೆ ಸಂಘಟನೆಗಳನ್ನ ಮನವೊಲಿಸೋ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಒಂದು ಹರಸಾಹಸ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಅಂತಿಮವಾಗಿ SP ಮಲ್ಲಿಕಾರ್ಜುನ್ ಬಾಳದಂಡಿ ಅವರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರು ಮತ್ತೆ ಪೋಷಕರ ಮನವೊಲಿಸುವಂತ ಕೆಲಸವನ್ನು ಕೂಡ ಯಶಸ್ವಿಯಾಗಿ ಮಾಡಿದ್ರು. ಆ ನಂತರದಲ್ಲಿ ಇದೀಗ ಮರಣೋತ್ತರ ಪರೀಕ್ಷೆಗೆ ಮಗುವನ್ನ ಶವವನ್ನು ಕೂಡ ತಂದು ಬಂದಿರತಕ್ಕಂಥದ್ದು. ಈ ಘಟನೆಗೆ ಕಾರಣರಾಗಿರ್ತಕ್ಕಂಥ 3 ASIಗಳನ್ನ ಅಂದ್ರೆ ಸಂಚಾರಿ ಠಾಣೆಯ 3 ಏನು ಕರ್ತವ್ಯದಲ್ಲಿದ್ದಂತ 3 ASIಗಳನ್ನ ಈಗಾಗಲೇ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಸಸ್ಪೆಂಡ್ ಅನ್ನ ಮಾಡಿರ್ತಕ್ಕಂಥದ್ದು. ಸಸ್ಪೆಂಡ್ ಮಾಡಿರೋದಷ್ಟೇ ಅಲ್ಲ, ಸರ್ಕಾರದಿಂದ ಮಗು ಕುಟುಂಬಕ್ಕೆ ಬರ್ಬೇಕಾದಂತ ಎಲ್ಲಾ ರೀತಿಯ ಒಂದು ನೆರವನ್ನ ಕೊಡ್ತೇನೆ ಅಂತ ಹೇಳಿ ಕೂಡ ಒಂದು ಭರವಸೆಯನ್ನ ನೀಡಿರೋ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಪ್ರತಿಭಟನೆ ತಣ್ಣಗಾಗಿರ್ತಕ್ಕಂಥದ್ದು. ಆದ್ರೆ ಆ ಮಗುವಿನ ಪೋಷಕರು ಹೇಳೋ ಪ್ರಕಾರವಾಗಿ 500,000ವನ್ನ ನಾನೇ ಕೊಡ್ತಿದ್ದೆ, ಆದ್ರೆ ಇವತ್ತು ನನ್ನ ಕಳ್ಕೊಂಡಿರ್ತಕ್ಕಂಥ ಮಗುನ ಯಾರು ತಂದ್ಕೊಡ್ತಾರೆ ಅಂತೇಳಿ ಅಂಗಲಾಗ್ತಾ ಇರ್ತಕ್ಕಂಥದ್ದು, ಪರಿಪರಿಯಾಗಿ ಬೇಡ್ಕೊಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಏನು ಬಾಳಿ ಬದುಕಬೇಕಾದಂತ 3.5 ವರ್ಷದ ಋತಿಕ್ಷ ಇವತ್ತು ನಮ್ಮೊಂದಿಗಿಲ್ಲ. ಆದ್ರೆ ಈ ಒಂದು ಕಾರಣಕ್ಕೆ, ಈ ಒಂದು ಘಟನೆಗೆ ಕಾರಣವಾಗಿರ್ತಕ್ಕಂಥದ್ದು ಬರೀ ಸಂಚಾರಿ ಪೊಲೀಸರಷ್ಟೇ ಅಲ್ಲ, ಸರ್ಕಾರ ಕೂಡ ಇದಕ್ಕೆ ಹೊಣೆಯನ್ನ ಹೊರಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಏನು ನಾಯಿ ಕಚ್ಚಿದ್ದಕ್ಕೆ ಚುಚ್ಚುಮದ್ದನ್ನ ಸ್ಥಳೀಯ ಆಸ್ಪತ್ರೆನಲ್ಲೇ, ಮದ್ದೂರು ಆಸ್ಪತ್ರೆನಲ್ಲೇ ಚುಚ್ಚುಮದ್ದು ಸಿಕ್ಕಿದ್ರೆ ಮಂಡ್ಯಕ್ಕೆ ಅವರು ಬರ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ. ಹೀಗಾಗಿ ಏನು ಸರ್ಕಾರ ಸೂಕ್ತವಾಗಿ ಅಂದ್ರೆ ಎಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ನಾಯಿ ಕಚ್ಚಿದ್ದಕ್ಕೆ ಚುಚ್ಚುಮದ್ದನ್ನ ಕೊಡಿಸಿದ್ದೇ ಆಗಿದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಒಂದು ದುರ್ಘಟನೆ ಕೂಡ ನಡೀತಿರ್ಲಿಲ್ಲ. ಹೀಗಾಗಿ ಈ ಸರ್ಕಾರ ಈ ಒಂದು ಜವಾಬ್ದಾರಿಯನ್ನ ಕೂಡ ಸರ್ಕಾರವೇ ಹೊರಬೇಕಾಗತ್ತೆ. ಹೀಗಾಗಿ ಸ್ಥಳೀಯರು ಕೂಡ ಅದೇ ಒಂದು ಆಗ್ರಹವನ್ನ ಮಾಡ್ತಿರ್ತಕ್ಕಂಥದ್ದು. ಸರ್ಕಾರದ ಬೇಜವಾಬ್ದಾರಿ ಅಷ್ಟೇ ಅಲ್ಲ, ಈ ಸಂಚಾರಿ ಪೊಲೀಸರ ನಿರ್ಲಕ್ಷ್ಯತನವು ಕೂಡ ಈ ಒಂದು ಘಟನೆಗೆ ಕಾರಣವಾಗಿರ್ತಕ್ಕಂಥದ್ದು. ಸರ್ಕಾರ ಅಗತ್ಯ ಚಿಕಿತ್ಸೆಗಳನ್ನ ಆಯಾಯ ಆಸ್ಪತ್ರೆಗಳಲ್ಲೇ ಕೊಟ್ಟಿದ್ರೆ ಈ ರೀತಿಯ ದುರ್ಘಟನೆ ಆಗ್ತಿರ್ಲಿಲ್ಲ. ಮದ್ದೂರಿನಿಂದ ಮಂಡ್ಯಕ್ಕೂ ಕೂಡ ಬರ್ಬೇಕಾದಿರ್ಲಿಲ್ಲ. ಇವತ್ತು ಬಾಳ ಬದುಕಬೇಕಾದಂತ 3 ವರ್ಷದ ಋತಿಕ್ಷಾವನ್ನು ಕೂಡ ಕಳ್ಕೊಳ್ಬೇಕಾಗಿರ್ಲಿಲ್ಲ. ಇಡೀ ಕುಟುಂಬ ಇವತ್ತು ಕಣ್ಣೀರಿನಲ್ಲಿ ಕೈ ತೊಳೆಯುವಂತ ಅವಶ್ಯಕತೆ ಕೂಡ ಇರ್ಲಿಲ್ಲ. ಹೀಗಾಗಿ ಸರ್ಕಾರಗಳು ಏನು ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಔಷಧಿ ಮತ್ತೆ ಚಿಕಿತ್ಸಾ ಸೌಲಭ್ಯಗಳನ್ನ ಆಯಾಯ ಆಸ್ಪತ್ರೆಗಳಲ್ಲೇ ಕೊಡಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇನ್ನು ಸಂಬಂಧಪಟ್ಟ ಆಸ್ಪತ್ರೆಯ ವೈದ್ಯಾಧಿಕಾರಿಗಳೇನಿದ್ದಾರೆ ಖಾಲಿಯಾಗಿರ್ತಕ್ಕಂಥ ಚುಚ್ಚುಮದ್ದನ್ನ ಬರ್ಸ್ಲಿಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗಾಗ್ಬೋದು ಅಥವಾ ಸರ್ಕಾರಕ್ಕೆ ಪತ್ರವನ್ನ ಬರೀದೇ ಇರೋದು ಕೂಡ ಈ ಒಂದು ದುರ್ಘಟನೆಗೆ ಕಾರಣ ಅಂತಾನೆ ಹೇಳ್ಬೋದು. ಹೀಗಾಗಿ ಈಗ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಏನೋ ಆಯ್ತು, ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಏನೋ ಆಯ್ತು, ಆದ್ರೆ ಯಾವ ವೈದ್ಯಾಧಿಕಾರಿಗಳಿದ್ರು ಅವರ ಮೇಲೆ ಕ್ರಮ ಆಗತ್ತಾ ಹೇಗೆ ಅಂತ? ಸದ್ಯಕ್ಕೇನೋ ಅವರ ಸಸ್ಪೆನ್ಷನ್ ಏನೋ ಆಗಿದೆ. ಆದ್ರೆ ಸಸ್ಪೆನ್ಷನ್ ಅಷ್ಟೇ ಅಲ್ಲ, ಅವ್ರ ವಿರುದ್ಧ ಕ್ರಮ ಕೂಡ ಆಗ್ಬೇಕು. ಏನು ಕರ್ತವ್ಯ ಲೋಪ ಕೂಡ ಎಸಗಿರ್ತಕ್ಕಂಥದ್ದು. ಅಂದ್ರೆ ಹೈವೇಗಳಲ್ಲಿ ಯಾವುದೇ ತರದ ವಾಹನಗಳ ತಪಾಸಣೆ ಮಾಡಬಾರ್ದು ಅನ್ನೋ ಕಟ್ಟುನಿಟ್ಟಿನ ಆದೇಶ ಇದ್ರೂ ಕೂಡ ಅದನ್ನ ಉಲ್ಲಂಘನೆ ಮಾಡಿ ಈ ರೀತಿಯ ಒಂದು ಟಾರ್ಗೆಟ್ ಅನ್ನ, ಅಂದ್ರೆ ಪೊಲೀಸ್ ಇಲಾಖೆಯವರಿಗೆ ಈ ಒಂದು ರೀತಿಯ ಟಾರ್ಗೆಟ್ ಅನ್ನ ಸರ್ಕಾರ ಕೊಟ್ಟಿದ್ಯೋ ಅಥವಾ ಹೈಯರ್ ಆಫೀಸರ್ಸ್ ಗಳು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಹೀಗಾಗಿ ಆ ಒಂದು ಟಾರ್ಗೆಟ್ ನ ರೀಚ್ ಮಾಡ್ಲಿಕ್ಕೆ ಪ್ರತಿನಿತ್ಯ ಈ ರೀತಿ ವಾಹನಗಳನ್ನ ತಡೆದು ತಪಾಸಣೆ ಮಾಡುವಂತದ್ದು ಪ್ರತಿನಿತ್ಯ ಆಗ್ತಾನೆ ಇದೆ. ಇದೆಲ್ಲದಕ್ಕೂ ಕೊಡಿಯೋಣ ಆಗ್ಬೇಕು. ಈ ರೀತಿಯ ದುರ್ಘಟನೆಗಳು ಮತ್ತೊಮ್ಮೆ ಎಲ್ಲೂ ಕೂಡ ಮರುಕಳಿಸಬಾರ್ದು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸಂತೋಷ್ ರಾಥೋಡ್. ಧನ್ಯವಾದಗಳು ಶಶಿಕುಮಾರ್ ದೊಡ್ಡಯ್ಯ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಸಹಜವಾಗಿ ಇಲ್ಲಿ ಎದುರಾಗ್ತಾ ಇರುವಂತಹ ಪ್ರಶ್ನೆ ಕೇವಲ ಪೊಲೀಸ್ ಅಧಿಕಾರಿಗಳು ಮಾತ್ರ ಅಲ್ಲ, ಇಲ್ಲಿ ವೈದ್ಯರ ತಪ್ಪು ಕೂಡ ಎದ್ದುಕೊಂಡು ಬರ್ತಾ ಇದೆ. ಅದೇ ಆಸ್ಪತ್ರೆಯಲ್ಲಿ ಚುಚ್ಚುಮದ್ದು ಸಿಕ್ಕಿದ್ದೇ ಆಗಿದ್ದಿದ್ರೆ ಮಗುವನ್ನು ಕರ್ಕೊಂಡು ಇನ್ನೊಂದು ಆಸ್ಪತ್ರೆಗೆ ಹೋಗುವಂತಹ ಪರಿಸ್ಥಿತಿ ಬರ್ತಾನೂ ಇರಲಿಲ್ಲ, ಇಂತಹ ಒಂದು ಘಟನೆನೂ ಕೂಡ ಸಂಭವಿಸ್ತಾ ಇರಲಿಲ್ಲ. ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ದುಸ್ಥಿತಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರುವಂತಹ ಫೆಸಿಲಿಟಿ, ಎಲ್ಲಿವರೆಗೆ ಲಿಮಿಟೇಷನ್ಸ್ಗಳು ಇದ್ದಾವೆ, ಇದೆಲ್ಲವೂ ಕೂಡ ಈಗ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ರಾಜ್ಯ ಸರ್ಕಾರ ಈ ಪ್ರಕರಣದಿಂದ ಕಲಿತುಕೊಳ್ಬೇಕಾಗಿರುವಂತಹ ಪಾಠ ಕೂಡ ಇದು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ರೀತಿಯಾದಂತಹ ಚಿಕಿತ್ಸೆ, ಮೆಡಿಸಿನ್ಗಳು ಕೂಡ ಸರಿಯಾದ ಒಂದು ಕ್ವಾಂಟಿಟಿಯಲ್ಲಿ ಲಭ್ಯ ಆಗುವ ರೀತಿಯಲ್ಲಿ ರಾಜ್ಯ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳಬೇಕು, ಸೂಕ್ತ ಕ್ರಮ ಕೈಗೊಳ್ಳಬೇಕು.